ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಗೆ ಸ್ವಾಗತ. ಸರಿ, ಇವತ್ತು ನಾವು ಮುಖ್ಯವಾಗಿ 3 ವಿಭಾಗಗಳ ಮೇಲೆ ಗಮನ ಹರಿಸೋಣ. ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳು, ನಂತರ ಅಂತಾರಾಷ್ಟ್ರೀಯ ವಿಷಯಗಳು ಮತ್ತು ಕೊನೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ಸುದ್ದಿಗಳು. ಮೊದಲನೇದಾಗಿ ರಾಷ್ಟ್ರೀಯ ಸುದ್ದಿಗಳನ್ನ ನೋಡೋಣ. ಒಂದು ಬಹಳ ಮುಖ್ಯವಾದ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಅದೇನಂದ್ರೆ ಇಂಧನದ ಮೇಲಿನ ಎಕ್ಸೈಸ್ ಸುಂಕ ಕಡಿತ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಸತತವಾಗಿ ಏರ್ತಾನೇ ಇದೆ ಅಲ್ವಾ? ಇದೇ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಒಂದು ಕ್ರಮ ಕೈಗೊಂಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಎರಡರ ಮೇಲೂ ಎಕ್ಸೈಸ್ ಸುಂಕವನ್ನ ಪ್ರತಿ ಲೀಟರ್ಗೆ ಬರೋಬ್ಬರಿ 10 ರೂಪಾಯಿ ಕಡಿತ ಮಾಡಿದೆ. ಇಲ್ಲಿ ನೋಡಿ, ಈ ಕೋಷ್ಟಕದಲ್ಲಿ ನಮಗೆ ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಪೆಟ್ರೋಲ್ ಮೇಲೆ ಇದ್ದ ವಿಶೇಷ ಎಕ್ಸೈಸ್ ಸುಂಕ ಏನಿದೆ ಅದು 13 ರೂಪಾಯಿಯಿಂದ ನೇರವಾಗಿ 3 ರೂಪಾಯಿಗೆ ಇಳಿದಿದೆ. ಇನ್ನು ಡೀಸೆಲ್ ವಿಷಯಕ್ಕೆ ಬಂದ್ರೆ ಆಶ್ಚರ್ಯ ಅಂದ್ರೆ ಅದರ ಮೇಲಿದ್ದ 10 ರೂಪಾಯಿ ಸುಂಕವನ್ನ ಸಂಪೂರ್ಣವಾಗಿ ಅಂದ್ರೆ ಝೀರೋ ತೆಗೆದುಹಾಕಲಾಗಿದೆ. ಸರಿ, ಈ ನಿರ್ಧಾರದಿಂದ ಜನಸಾಮಾನ್ಯರಿಗೆ ಖುಷಿಯಾಗಬಹುದು. ಆದರೆ ಸರ್ಕಾರದ ಖಜಾನೆಗೆ ಏನಾಗುತ್ತೆ? ಅಂದಾಜು 1.75 ಲಕ್ಷ ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮೊತ್ತದ ಆದಾಯ ನಷ್ಟ ಆಗತ್ತೆ ಅಂತ ನಿರೀಕ್ಷೆ ಇದೆ. ಹಾಗಾದ್ರೆ ಈ ನಷ್ಟವನ್ನ ಹೇಗೆ ತುಂಬಿಕೊಳ್ಳಲಾಗುತ್ತೆ? ಅದಕ್ಕಾಗಿ ಸರ್ಕಾರ ಡೀಸೆಲ್ ಮತ್ತು ವಿಮಾನ ಇಂಧನದ ರಫ್ತಿನ ಮೇಲೆ ಮತ್ತೆ ಎಕ್ಸ್ಪೋರ್ಟ್ ಡ್ಯೂಟಿಯನ್ನ ಜಾರಿಗೆ ತಂದಿದೆ. ಇದೇ ಹೊತ್ತಲ್ಲಿ ಬೇರೆ ಕೆಲವು ಆರ್ಥಿಕ ಬೆಳವಣಿಗೆಗಳನ್ನು ನಾವು ಗಮನಿಸಬೇಕು. ಒಂದು ಕಡೆ ರಾಜ್ಯಗಳಿಗೆ ಕೊಡುವ ವಾಣಿಜ್ಯ ಎಲ್ಪಿಜಿ ಹಂಚಿಕೆಯನ್ನ 70% ಏರಿಸಲಾಗಿದೆ. ಇನ್ನೊಂದು ಕಡೆ ಅಮೆರಿಕನ್ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಹಿಂದೆಂದೂ ಕಾಣದ ಮಟ್ಟಕ್ಕೆ ಅಂದ್ರೆ 94.85 ರೂಪಾಯಿಗೆ ಕುಸಿದಿದೆ. ಇನ್ನು ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ತಲುಪಿದೆ. ಇದೆಲ್ಲದರ ಮಧ್ಯೆ ವಿರೋಧ ಪಕ್ಷಗಳು ಇದನ್ನು ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇವೆ. ಮುಂಬರುವ 5 ರಾಜ್ಯಗಳ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಮಾಡಿರೋ ಒಂದು ಗಿಮ್ಮಿಕಿದು ಅಂತ ಟೀಕೆಗಳು ಕೇಳಿಬರ್ತಾ ಇವೆ. ಸರಿ, ಈಗ ರಾಷ್ಟ್ರೀಯ ಸುದ್ದಿಗಳಲ್ಲೇ ಇನ್ನೊಂದು ಪ್ರಮುಖ ವಿಷಯಕ್ಕೆ ಬರೋಣ. ಅದೇ ಜನವಿಶ್ವಾಸ್ ಮಸೂದೆ 2.0. ಇದರ 2ನೇ ಆವೃತ್ತಿಯನ್ನ ಈಗ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಈ ಮಸೂದೆಯ ವ್ಯಾಪ್ತಿ ಎಷ್ಟಿದೆ ಅಂತ ನೋಡಿದ್ರೆ ನಿಜಕ್ಕೂ ದೊಡ್ಡದು. ಈ ಡೋನಟ್ ಚಾರ್ಟ್ ಅದನ್ನೇ ಹೇಳ್ತಿದೆ ನೋಡಿ. ಒಟ್ಟು 79 ಕೇಂದ್ರ ಸರ್ಕಾರದ ಕಾಯ್ದೆಗಳು, ಅದರಲ್ಲಿ ಬರೋಬ್ಬರಿ 784 ಅವಕಾಶಗಳು ಅಂದ್ರೆ ಪ್ರಾವಿಷನ್ಸ್, ಇವಕ್ಕೆಲ್ಲ ತಿದ್ದುಪಡಿ ತರುವ ಪ್ರಸ್ತಾವ ಇದು. ಇವೆಲ್ಲವನ್ನೂ ಸುಮಾರು 23 ಸಚಿವಾಲಯಗಳು ಸೇರಿ ಮಾಡ್ತಿವೆ. ಇದರ ಮುಖ್ಯ ಉದ್ದೇಶ ವ್ಯಾಪಾರವನ್ನ ಸುಲಭಗೊಳಿಸೋದು. ಹಾಗಿದ್ರೆ ಈ ಜನವಿಶ್ವಾಸ ಮಸೂದೆಯ ಮೂಲ ಉದ್ದೇಶವಾದ್ರೂ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದರ ಗುರಿ ಡಿಕ್ರಿಮಿನಲೈಸೇಷನ್ ಅಂದ್ರೆ ಅಪರಾಧ ಮುಕ್ತಗೊಳಿಸುವುದು. ಸಣ್ಣಪುಟ್ಟ ತಪ್ಪುಗಳಿಗೆಲ್ಲ ಜೈಲ್ ಶಿಕ್ಷೆ ಹಾಕೋ ಬದಲು ಕೇವಲ ದಂಡ ವಿಧಿಸೋದು. ಇದರಿಂದ ಜೀವನ ನಡೆಸುವುದು ಮತ್ತೆ ವ್ಯಾಪಾರ ಮಾಡೋದು ಎರಡೂ ಸುಲಭ ಆಗುತ್ತೆ ಅನ್ನೋದು ಸರ್ಕಾರದ ಆಶಯ. ರಾಷ್ಟ್ರೀಯ ಸುದ್ದಿಗಳಲ್ಲೇ ಇನ್ನೊಂದು ಕುತೂಹಲಕಾರಿ ವಿಷಯ. ಅಲಹಾಬಾದ್ ಹೈಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿದೆ. ಇದು ಲಿವ್ ಇನ್ ರಿಲೇಶನ್ಶಿಪ್ ಅಥವಾ ಸಹಜೀವನಕ್ಕೆ ಸಂಬಂಧಪಟ್ಟ ವಿಚಾರ. ಕೋರ್ಟ್ ಏನ್ ಹೇಳಿದೆ ಅಂದ್ರೆ ವಿವಾಹಿತ ಪುರುಷ ಮತ್ತು ವಯಸ್ಕ ಮಹಿಳೆಯ ನಡುವಿನ ಸಮ್ಮತಿಸಿದ ಸಹಜೀವನ ಅಪರಾಧವಲ್ಲ. ಇದು ಬಹಳ ಸ್ಪಷ್ಟವಾದ ಮಾತು. ಇದು ಮುಖ್ಯವಾಗಿ ಗಮನಿಸಬೇಕಾದ್ದು ಇಬ್ಬರ ಸಮ್ಮತಿ ಇರಬೇಕು ಅನ್ನೋದು. ಹಾಗಾದ್ರೆ ಈ ತೀರ್ಪಿನ ಹಿಂದಿನ ಆಶಯವೇನು? ನೋಡಿ, ನ್ಯಾಯಾಲಯ ಒಂದು ಬಹಳ ಮುಖ್ಯವಾದ ಮಾತನ್ನ ಹೇಳಿದೆ. ನೈತಿಕತೆ ಬೇರೆ, ಕಾನೂನು ಬೇರೆ. ಇವೆರಡನ್ನೂ ನಾವು ಒಂದಕ್ಕೊಂದು ಬೆರೆಸಬಾರದು. ಸಮಾಜ ಏನು ಹೇಳುತ್ತೆ ಅನ್ನೋ ನೈತಿಕತೆಯ ಆಧಾರದ ಮೇಲೆ ಕಾನೂನು ನಿರ್ಧಾರ ತೆಗೆದುಕೊಳ್ಬಾರ್ದು. ಪ್ರತಿಯೊಬ್ಬ ನಾಗರಿಕನ ಹಕ್ಕುಗಳನ್ನು ರಕ್ಷಿಸೋದು ಕಾನೂನಿನ ಕೆಲ್ಸ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಸರಿ, ರಾಷ್ಟ್ರೀಯ ಸುದ್ದಿಗಳನ್ನು ಮುಗಿಸಿ ಈಗ ಅಂತಾರಾಷ್ಟ್ರೀಯ ವಿದ್ಯಮಾನಗಳತ್ತ ಹೊರಳೋಣ. ಮೊದಲಿಗೆ ಸದ್ಯಕ್ಕೆ ಬಹಳ ಚರ್ಚೆಯಲ್ಲಿರುವ ಹಾರ್ಮುಜ್ ಜಲಸಂಧಿಯ ಬಿಕ್ಕಟ್ಟಿನ ಬಗ್ಗೆ ನೋಡೋಣ. ಈ ನಕ್ಷೆಯಲ್ಲಿ ಕಾಣ್ತಾ ಇರೋದೇ ಹಾರ್ಮುಜ್ ಜಲಸಂಧಿ. ಇದು ಇರಾನ್ ಬಳಿ ಇದೆ. ಇದನ್ನು ಮುಕ್ತಗೊಳಿಸೋಕೆ ಅಮೆರಿಕದ ಅಧ್ಯಕ್ಷರು ಇರಾನ್ಗೆ ಒಂದು ಗಡುವು ಕೊಟ್ಟಿದ್ರು. ಈಗ ಆ ಗಡುವನ್ನ ಏಪ್ರಿಲ್ 6ನೇ ತಾರೀಕಿನವರೆಗೆ ವಿಸ್ತರಿಸಿದ್ದಾರೆ. ಸಹಜವಾಗಿಯೇ ಈ ಬೆಳವಣಿಗೆ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆಯನ್ನ ಇನ್ನಷ್ಟು ಹೆಚ್ಚಿಸಿದೆ. ಈ ಸಂಘರ್ಷವನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅಂತ ಅಮೆರಿಕ ಒಂದು 15 ಅಂಶಗಳ ಒಪ್ಪಂದವನ್ನ ಇರಾನ್ ಮುಂದೆ ಇಟ್ಟಿದೆ. ಆದ್ರೆ ಇರಾನ್ ಕೂಡ ಸುಮ್ನೆ ಕೂತಿಲ್ಲ. ಅದಕ್ಕೆ ಪ್ರತಿಯಾಗಿ ಅವರು 5 ಅಂಶಗಳ ಒಂದು ಕೌಂಟರ್ ಪ್ರಪೋಸಲ್ ಕಳಿಸಿದ್ದಾರೆ. ಇರಾನ್ನ ಬೇಡಿಕೆಗಳು ಬಹಳ ಸ್ಪಷ್ಟವಾಗಿವೆ. 1. ಯುದ್ಧದ ನಷ್ಟವನ್ನ ತುಂಬಿಕೊಡಬೇಕು. 2. ಹಾರ್ಮುಜ್ ಜಲಸಂಧಿಯ ಮೇಲೆ ನಮ್ಮ ಸಾರ್ವಭೌಮತ್ವವನ್ನ ಯಾರೂ ಪ್ರಶ್ನಿಸಬಾರದು ಅಂತ ಹೇಳಿದೆ.
ಅಂತಾರಾಷ್ಟ್ರೀಯ ವಿಷಯಗಳಲ್ಲೇ ಈಗ ಭಾರತಕ್ಕೆ ಸಂಬಂಧಪಟ್ಟ ಒಂದು ಬಹಳ ಮುಖ್ಯವಾದ ಸುದ್ದಿಗೆ ಬರೋಣ. ಇದು ನಮ್ಮ ದೇಶದ ರಕ್ಷಣಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದ್ದು. ಭಾರತ ಮತ್ತು ರಷ್ಯಾ ನಡುವೆ ಬಹುನಿರೀಕ್ಷಿತ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಈ S-400 ಅಂದ್ರೆ ಏನು? ಇದು ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ. ಈ ಒಪ್ಪಂದದ ಪ್ರಕಾರ ಭಾರತ ರಷ್ಯಾದಿಂದ ಇಂಥ 5 ಸಿಸ್ಟಮ್ಗಳನ್ನು ಖರೀದಿ ಮಾಡಲಿದೆ. ಇದರ ಜೊತೆಗೆ ಬೇರೆ ಕೆಲವು ಅಡ್ವಾನ್ಸ್ಡ್ ಶಸ್ತ್ರಾಸ್ತ್ರಗಳು ಸಿಗಲಿದೆ. ಇದು ನಮ್ಮ ವಾಯು ರಕ್ಷಣಾ ವ್ಯವಸ್ಥೆಗೆ ಒಂದು ರೀತಿ ಆಣೆ ಬಲ ಬಂದ ಹಾಗೆ. ಈ ಒಪ್ಪಂದಗಳ ಒಟ್ಟು ಮೌಲ್ಯ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಬರೋಬ್ಬರಿ 2.38 ಲಕ್ಷ ಕೋಟಿ ರೂಪಾಯಿ. ಇದರಲ್ಲಿ ಬೇರೆ ಬೇರೆ ಡೀಲ್ಗಳಿವೆ. ಉದಾಹರಣೆಗೆ ರಷ್ಯಾದಿಂದ ತುಂಗುಸ್ಕಾ ಮಿಸೈಲ್ಗಳನ್ನ ಕೊಳ್ಳೋಕೆ 445 ಕೋಟಿ ರೂಪಾಯಿ. ಹಾಗೆ ನಮ್ಮ ನೌಕಾಪಡೆಯ ಬೋಯಿಂಗ್ P-8I ವಿಮಾನಗಳ ನಿರ್ವಹಣೆಗೆ ಅಂತಾನೆ 413 ಕೋಟಿ ರೂಪಾಯಿಗಳ ಒಪ್ಪಂದ ಕೂಡ ಆಗಿದೆ. ಸರಿ, ಈಗ ನಮ್ಮ ಕರ್ನಾಟಕ ರಾಜ್ಯದ ಸುದ್ದಿಗಳತ್ತ ಬರೋಣ. ಮೊದಲನೇದಾಗಿ ಬಂಜಾರಾ ಭಾಷೆಯನ್ನ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಅನ್ನೋ ಪ್ರಯತ್ನಗಳು ನಡೀತಾ ಇವೆ. ಅದರ ಬಗ್ಗೆ ನೋಡೋಣ. ಹಾಗಿದ್ರೆ ಈ ಸಂವಿಧಾನದ 8ನೇ ಪರಿಚ್ಛೇದ ಅಂದ್ರೇನು? ಇದು ನಮ್ಮ ಭಾರತದ ಅಧಿಕೃತ ಭಾಷೆಗಳ ಒಂದು ಲಿಸ್ಟ್. ಈ ಪ್ರತಿಷ್ಠಿತ ಪಟ್ಟಿಗೆ ಈಗ ಬಂಜಾರಾ ಭಾಷೆಯನ್ನು ಸೇರಿಸಬೇಕು ಅನ್ನೋದು ಬೇಡಿಕೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ನಡೀತಾ ಇವೆ. ಈ ಪ್ರಯತ್ನಕ್ಕೆ ಪೂರಕವಾಗಿ ಸರ್ಕಾರ ಕೆಲವು ಕ್ರಮಗಳನ್ನು ಘೋಷಿಸಿದೆ. ಮುಂದಿನ ಅಧಿವೇಶನದಲ್ಲೇ ಒಂದು ಅಧಿಕೃತ ನಿರ್ಣಯವನ್ನ ಮಂಡಿಸೋ ಭರವಸೆ ಸಿಕ್ಕಿದೆ. ಅಷ್ಟೇ ಅಲ್ಲ, ಬಂಜಾರಾ ಭಾಷೆಯನ್ನ ಉಳಿಸಿ ಬೆಳೆಸೋಕೆ ಬಂಜಾರಾ ವಿಶ್ವಕೋಶ ಅಂತ ಒಂದನ್ನ ರಚಿಸಲು ಒಂದು ತಜ್ಞರ ಸಮಿತಿಯನ್ನು ಮಾಡಲಾಗುತ್ತೆ. ಹಾಗೆ 2025ನೇ ಸಾಲಿನ ಪ್ರತಿಷ್ಠಿತ ಸಂತ ಸೇವಾಲಾಲ್ ಪ್ರಶಸ್ತಿಗೆ ರೂಪಾ ನಾಯಕ್ ಅವರನ್ನ ಆಯ್ಕೆ ಮಾಡಲಾಗಿದೆ ಅಂತಾನೂ ಘೋಷಿಸಲಾಗಿದೆ. ಈಗ ಕರ್ನಾಟಕದ ಒಂದು ಕುತೂಹಲಕಾರಿ ವೈಜ್ಞಾನಿಕ ಸುದ್ದಿಯತ್ತ ಗಮನ ಹರಿಸೋಣ. ನಮ್ಮ ರಾಜ್ಯದ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಂದ್ರೆ ಕಾಳಿ ಟೈಗರ್ ರಿಸರ್ವ್ನಲ್ಲಿ ಒಂದು ಹೊಸ ಪ್ರಭೇದದ ರಾತ್ರಿ ಕಪ್ಪೆಯನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಅದಕ್ಕೆ ಕಾಳಿ ನಿಶಾಚರಿ ಕಪ್ಪೆ ಅಂತ ಸುಂದರವಾದ ಹೆಸರನ್ನ ಇಡ್ಲಾಗಿದೆ. ವಿಶೇಷ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಪತ್ತೆಯಾದ 35ನೇ ನಿಶಾಚರಿ ಕಪ್ಪೆ ಪ್ರಭೇದ ಇದು. ಆದ್ರೆ ಇದು ಕೇವಲ ಹೊಸ ಪ್ರಭೇದ ಅಷ್ಟೇ ಅಲ್ಲ, ಇದು ಅಳಿವಿನಂಚಿನಲ್ಲಿರುವ ಒಂದು ಅಪರೂಪದ ಜೀವಿ ಅಂತಾನೂ ಗುರ್ತಿಸಲಾಗಿದೆ. ಸರಿ, ಈಗ ಇವತ್ತಿನ ಕೊನೆಯ ಸುದ್ದಿಗೆ ಬರೋಣ. ಇದು ಶಿಕ್ಷಣ ಕ್ಷೇತ್ರಕ್ಕೆ, ಅದರಲ್ಲೂ SSLC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು. 2026ರಿಂದ SSLC ಪರೀಕ್ಷೆಯಲ್ಲಿ 3ನೇ ಭಾಷೆಯ ಅಂಕಗಳನ್ನ ಪರಿಗಣಿಸೋ ರೀತಿಯಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಇಲ್ಲಿ ನೋಡಿ, ಹಳೇ ಪದ್ಧತಿ ಮತ್ತು ಹೊಸ ಪದ್ಧತಿ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿದೆ. ಇಲ್ಲಿಯವರೆಗೆ 625 ಅಂಕಗಳಿಗೆ ಒಟ್ಟು ಫಲಿತಾಂಶ ಬರ್ತಿತ್ತು. ಅಂದ್ರೆ 3ನೇ ಭಾಷೆಯ ಅಂಕಗಳನ್ನು ಸೇರಿಸಲಾಗ್ತಿತ್ತು. ಆದರೆ ಹೊಸ ಪದ್ಧತಿಯಲ್ಲಿ 3ನೇ ಭಾಷೆಗೆ ಅಂಕಗಳ ಬದಲು A, B, C, D ಅಂತ ಗ್ರೇಡ್ಗಳನ್ನಷ್ಟೇ ಕೊಡಲಾಗುತ್ತೆ. ಅಂದ್ರೆ ನಿಮ್ಮ ಪರ್ಸೆಂಟೇಜ್ ಲೆಕ್ಕ ಹಾಕೋಕೆ ಕೇವಲ 525 ಅಂಕಗಳನ್ನಷ್ಟೇ ಪರಿಗಣಿಸಲಾಗುತ್ತೆ. ಇದು ಬಹಳ ಮುಖ್ಯವಾದ ಬದಲಾವಣೆ. ಇದಿಷ್ಟು ಇವತ್ತಿನ ಪ್ರಮುಖ ವಿದ್ಯಮಾನಗಳ ಒಂದು ನೋಟ. ಇದರಲ್ಲಿ ಪ್ರತಿಯೊಂದು ವಿಷಯವೂ ಬಹಳ ಮುಖ್ಯವಾದದ್ದು. ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನಿಸಿ. ಸರಿ, ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.